Now we shall move towards algebra of limits. So ಇದರಲ್ಲಿ 4 ಥರದ ಆಪರೇಷನ್ಸ್ ಇದೆ: ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್. ಸೊ ವಿ ವಿಲ್ ಬಿ ಗಿವನ್ 2 ಕನ್ವರ್ಜೆಂಟ್ ಸೀಕ್ವೆನ್ಸಸ್ xn ಆ್ಯಂಡ್ yn. xn ಕನ್ವರ್ಜಸ್ ಟು l ಆ್ಯಂಡ್ yn ಕನ್ವರ್ಜಸ್ ಟು m. ಸೊ ಈ ರೀತಿ 2 ಕನ್ವರ್ಜೆಂಟ್ ಸೀಕ್ವೆನ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಈ 2 ಕನ್ವರ್ಜೆಂಟ್ ಸೀಕ್ವೆನ್ಸ್ಗಳು ಆ್ಯಡ್ ಮಾಡಿದರೆ ಅಥವಾ ಒಂದು ಸೀಕ್ವೆನ್ಸ್ ಏನು ಬರುತ್ತೆ xn ಪ್ಲಸ್ yn ಅಂತ ಏನು ಹೊಸ ಸೀಕ್ವೆನ್ಸ್ ಬರ್ತದೆ ಅದು ಕೂಡ ಕನ್ವರ್ಜೆಂಟ್ ಆಗಿರ್ತದೆ. ಅದು ಎಲ್ಲಿ ಕನ್ವರ್ಜ್ ಆಗ್ತದೆ ಅಂತಂದರೆ l ಪ್ಲಸ್ ಎಮ್ಗೆ ಕನ್ವರ್ಜ್ ಆಗ್ತದೆ ಅಂತ. ಅದೇ ರೀತಿ xn ಮೈನಸ್ yn ಅಂತ ಏನು ಸೀಕ್ವೆನ್ಸ್ ಬರ್ತದೆ ಅದು l ಮೈನಸ್ ಎಮ್ಗೆ ಕನ್ವರ್ಜ್ ಆಗ್ತದೆ ಅಂತ. ಸೊ 2 ಕನ್ವರ್ಜೆಂಟ್ ಸೀಕ್ವೆನ್ಸ್ಗಳನ್ನು ಆ್ಯಡ್ ಮಾಡಿದರೂ ಕೂಡ ಕನ್ವರ್ಜ್ ಆಗ್ತದೆ, ಡಿಫ್ರೆನ್ಸ್ ಮಾಡಿದರೂ ಕೂಡ ಕನ್ವರ್ಜ್ ಆಗ್ತದೆ, ಮತ್ತು ಪ್ರಾಡಕ್ಟ್ ಮಾಡಿದರೂ ಕನ್ವರ್ಜ್ ಆಗ್ತದೆ, ಮತ್ತು ಅವುಗಳ ರೇಷಿಯೋ xn ಬೈ yn ಅದು ಕೂಡ ಕನ್ವರ್ಜ್ ಆಗ್ತದೆ l ಬೈ ಎಮ್ಗೆ ಅಂತ. ಸೊ ಇದನ್ನು ನಾವೇನು ಮಾಡಬೇಕು, ಈಗ 1 by 1 ಪ್ರೂವ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಪ್ರೂವ್ ಫಸ್ಟ್ ಒನ್, ಸಮ್ ಆಫ್ 2 ಕನ್ವರ್ಜೆಂಟ್ ಸೀಕ್ವೆನ್ಸ್ ಅದಿದೆಯಲ್ಲ ಅದನ್ನು ಪ್ರೂವ್ ಮಾಡೋಣ. ಸಿನ್ಸ್ ಲಿಮಿಟ್ xn as n tends to infinity is equal to l and ಲಿಮಿಟ್ yn as n tends to infinity is equal to m. ಅಂದರೆ ಏನರ್ಥ, xn ಆ್ಯಂಡ್ yn ಬೋತ್ ಆರ್ ಕನ್ವರ್ಜೆಂಟ್ ಸೀಕ್ವೆನ್ಸಸ್. ಕನ್ವರ್ಜೆಂಟ್ ಸೀಕ್ವೆನ್ಸ್ಗಳು ಅಂತಂದರೆ ಸರ್ಟನ್ ಸ್ಟೇಜ್ ಸಿಗಬೇಕು ನಮಗೆ. xnಗೆ ಒಂದು ಸ್ಟೇಜ್ ಸಿಗಬೇಕು,ynಗೂ ಕೂಡ ಒಂದು ಸ್ಟೇಜ್ ಸಿಗಬೇಕು. ಅದರ ನೆಕ್ಸ್ಟ್ ಬರೋಂಥ ಎಲ್ಲ ಟರ್ಮ್ಸ್ಗಳು l ಮತ್ತು mಗೆ ಹತ್ತಿರದಲ್ಲಿರ್ತವೆ, ಎಪ್ಸಿಲಾನ್ ಬ್ಯಾಂಡ್ ಒಳಗಡೆ ಇರ್ತವೆ ಅಂತ. ಹಾಗಾಗಿ ವಿ ಶುಡ್ ಗೆಟ್ 2 ನ್ಯಾಚುರಲ್ ನಂಬರ್ಸ್ corresponding to xn and yn. So we find m1 and m2 both are natural numbers such that mod xn minus l is less than epsilon by 2 where n is greater than m1 and mod yn minus m is less than epsilon by 2. Here also n is greater than m2. m1 ಅನ್ನೋದು xnಗೆ ಕರೆಸ್ಪಾಂಡಿಂಗ್ ಸ್ಟೇಜ್, m2 ಅನ್ನೋದುynಗೆ ಕರೆಸ್ಪಾಂಡಿಂಗ್ ಸ್ಟೇಜ್. ಹಿಯರ್ epsilon is a positive quantity, positive real number. ಸೊ ಎಪ್ಸಿಲಾನ್ಗೆ ನಾನು ಎಪ್ಸಿಲಾನ್ ಬೈ 2 ತೊಗೊಂಡಿದ್ದೀನಿ. ಸೊ ಲಾಸ್ಟ್ಗೆ ಸಿಂಪ್ಲಿಫೈ ಮಾಡಿದಾಗ ಒಂದು ಎಸ್ಟಿಕ್ ವ್ಯಾಲ್ಯೂ ಇರಲಿ ಅಂತ ಎಪ್ಸಿಲಾನ್ ಬೈ 2 ತೊಗೊಳ್ತೀವಿ ಅಷ್ಟೇ. ಸೊ ಎಪ್ಸಿಲಾನ್ ತೊಗೊಂಡ್ರೆ ತೊಂದರೆ ಇಲ್ಲ, ಎಪ್ಸಿಲಾನ್ ಬೈ 2 ತೊಗೊಂಡಿದ್ದೀನಿ. ನಾವು m1 ಮತ್ತು m2 ಎರಡಿದೆ ಇಲ್ಲಿ ನೋಡಿ. ಆ್ಯಡ್ ಮಾಡ್ತಿದ್ದೀವಿ ಅಂತಂದರೆ 2 ವ್ಯಾಲ್ಯೂಗಳನ್ನು ನಾವು ಒಂದೇ ಗ್ರಾಫ್ ಮೇಲೆ ಪ್ಲಾಟ್ ಮಾಡ್ತೀವಿ. ಹಾಗಾಗಿ ನಾನೇನು ಮಾಡ್ತೀನಿ, ಇದರ m1 ಮತ್ತು m2 ಎರಡರ ಮ್ಯಾಕ್ಸಿಮಮ್ ತೊಗೊಳ್ತೀನಿ. ಯಾಕೆ ಮ್ಯಾಕ್ಸಿಮಮ್ ತೊಗೊಳ್ತೀನಿ ಅಂತ ಲಾಸ್ಟ್ ಒಂದು ವೀಡಿಯೋನಲ್ಲಿ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೀನಿ ಇದ್ರ ಬಗ್ಗೆ. ಹಾಗಾಗಿ ಮತ್ತೊಮ್ಮೆ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ಮತ್ತೊಂದು ಸಾರಿ ಆ ವಿಡಿಯೋ ನೋಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಯಾಕಂದರೆ n ಗ್ರೇಟರ್ ದೆನ್ m1, n ಗ್ರೇಟರ್ ದೆನ್ m2 ಈ ಎರಡಕ್ಕೂ ಅಪ್ಲೈ ಆಗೋ ಥರ ಒಂದು ಸರ್ಟನ್ ಸ್ಟೇಜ್ನ ಹುಡುಕಿಬಿಟ್ರೆ ಎರಡಕ್ಕೂ ಅಪ್ಲೈ ಆಗ್ತದೆ. ಹಾಗಾಗಿ ಆ ಸ್ಟೇಜ್ ಎಲ್ಲಿರ್ತದೆ ಅಂತಂದರೆ 2ರ ಮ್ಯಾಕ್ಸಿಮಮ್ ಆಗಿರ್ತದೆ, ಅಥವಾ ಅದಕ್ಕಿಂತ ಜಾಸ್ತಿ ವ್ಯಾಲ್ಯೂ ಆಗಿ ಕೂಡ ಆಗಿರ್ತದೆ. ಸೊ ನಾನು ಅದರ ಮ್ಯಾಕ್ಸಿಮಮ್ ತೊಗೊಳ್ತೀನಿ. ಯಾವುದರ ಮ್ಯಾಕ್ಸಿಮಮ್ಮು? m1 ಮತ್ತು m2ನ ಮ್ಯಾಕ್ಸಿಮಮ್ ಆಫ್ m1 ಆ್ಯಂಡ್ m2. ಇದಕ್ಕೆ ಒಂದು ಹೆಸರು ಕೊಡ್ತೀನಿ ನಾನು. ಆಲ್ರೆಡಿ ನಾನು ಬಳಸಿರೋದನ್ನ ಕ್ಯಾಪಿಟಲ್ M ತೊಗೊಳ್ತೀನಿ. ಕ್ಯಾಪಿಟಲ್ M ಮ್ಯಾಕ್ಸಿಮಮ್ ಆಫ್ m1 ಆ್ಯಂಡ್ m2. ಸೊ ಈಗ ಏನಂತ ಮಾಡ್ಬೋದು ಅಂತಂದರೆ n ಗ್ರೇಟರ್ ದೆನ್ m1, n ಗ್ರೇಟರ್ ದೆನ್ m2 ಇವೆರಡರ ಬದಲಿಗೆ n ಗ್ರೇಟರ್ ದೆನ್ m ಅಂತ ಎರಡಕ್ಕೂ ಕಂಬೈನ್ ಮಾಡಿ ಬರಿಬೋದು. ನಾವು ವಿ ಕ್ಯಾನ್ ರೈಟ್ mod xn minus l is less than epsilon by 2 and mod yn minus m is also less than epsilon by 2 for all n greater than m. ಇದು ಆ್ಯಕ್ಚುಲಿ ಸರಿ, ಫಾರ್ ಆಲ್ ಇಲ್ಲಿ ಗ್ರೇಟರ್ ದ್ಯಾನ್ ಕ್ಯಾಪಿಟಲ್ M, ಯಾಕಂದರೆ ಇಲ್ಲಿ ಕ್ಯಾಪಿಟಲ್ M ಅಂತ ತೊಗೊಂಡಿದ್ದೀವಿ ಮ್ಯಾಕ್ಸಿಮಮ್. ಹಾಗಾಗಿ ಫಾರ್ ಆಲ್ n ಗ್ರೇಟರ್ ದ್ಯಾನ್ ದಿಸ್ m. ಓಕೆ,
ಈಗ ಕನ್ಸಿಡರ್ ಮಾಡೋಣ, ಅಡಿಷನ್ ಬೇಕಲ್ಲ ನಮಗೆ. ಸೊ ಎಡಿಷನ್ ಕನ್ಸಿಡರ್ ಮಾಡೋಣ. ಎಡಿಷನ್ನು ಯಾವುದಕ್ಕೆ ಕನ್ವರ್ಜ್ ಆಗ್ತದೆ ಅಂತ ಪ್ರೂವ್ ಮಾಡಬೇಕು ಅಂದರೆ ಎಲ್ ಪ್ಲಸ್ ಎಮ್ಗೆ. ಹಾಗಾಗಿ ಆ ಎರಡು ಟರ್ಮ್ನ ತಗೋಬೇಕು ನಾವೀಗ. ನೋಡಿ ಎಕ್ಸ್ ಎನ್ ಪ್ಲಸ್ ವೈ ಅನ್ನು ಎಲ್ ಪ್ಲಸ್ ಎಮ್ಗೆ ಕನ್ವರ್ಜ್ ಆಗ್ತದೆ ಅಂತ ಪ್ರೂವ್ ಮಾಡಬೇಕಲ್ಲ. ಹಾಗಾಗಿ ಅವುಗಳನ್ನು ನಾವು ಎಲ್ಲಿ ತಗೊಳ್ತೀವಿ ಅಂತಂದರೆ ಮಾಡ್ಯುಲಸ್ ಒಳಗಡೆ ತಗೊಳ್ತೀವಿ. ಕನ್ಸಿಡರ್ ಎಕ್ಸ್ ಎನ್ ಪ್ಲಸ್ ವೈ ಎನ್ ಮೈನಸ್ ಎಲ್ ಪ್ಲಸ್ ಎಮ್. ಇದನ್ನು ಕನ್ಸಿಡರ್ ಮಾಡ್ತೀವಿ. ಯಾಕಂದರೆ ಇದೇನಾದರೂ ಲೆಸ್ ದೆನ್ ಎಪ್ಸಿಲಾನ್ ಬಂತು ಅಂತಂದರೆ ಈ ಎಲ್ಲ ಟರ್ಮ್ಸ್ಗಳು ಎಲ್ ಪ್ಲಸ್ ಎಮ್ನ ಸುತ್ತಲೂ ಇರ್ತವೆ ಅಥವಾ ಅದರ ಹತ್ತಿರದಲ್ಲಿ ಇರ್ತವೆ ಅಂತ ಅರ್ಥ. ಸೊ ಇದನ್ನು ಪ್ರೂವ್ ಮಾಡಬೇಕಾಗಿ. ಸೊ ಮಾಡ್ ಎಕ್ಸ್ ಎನ್ ಪ್ಲಸ್ ವೈ ಎನ್ ಮೈನಸ್ ಎಲ್ ಪ್ಲಸ್ ಎಮ್. ದಿಸ್ ಈಸ್ ಈಕ್ವಲ್ ಟು ಮಾಡ್ ಎಕ್ಸ್ ಎನ್ ಮೈನಸ್ ಎಲ್ ಇದೆಯಲ್ಲ ಅದು. ಅಥವಾ ಇದಕ್ಕೂ ಒಂದು ಸ್ಟೆಪ್ ನಾನು ಸಪ್ರೇಟ್ ಮಾಡಿ ತೋರಿಸಿಬಿಡ್ತೀನಿ ನಿಮಗೆ. ಎಕ್ಸ್ ಎನ್ ಪ್ಲಸ್ ವೈ ಎನ್ ಮೈನಸ್ ಎಲ್ ಮೈನಸ್ ಎಮ್. ದಿಸ್ ಈಸ್ ಈಕ್ವಲ್ ಟು ಮಾಡ್, ಈ ಟರ್ಮ್ಗಳನ್ನ ಎರಡನ್ನು ಜೊತೆ ಮಾಡ್ತೀನಿ ನಾನು. ಎಕ್ಸ್ ಎನ್ ಮತ್ತು ವೈ ಎನ್ ಜೊತೆ ಮಾಡ್ತೀನಿ. ಎಕ್ಸ್ ಎನ್ ಮೈನಸ್ ಎಲ್, ಇಲ್ಲಿ ಪ್ಲಸ್ ವೈ ಎನ್ ಮೈನಸ್ ಎಮ್. ಈಗ ಮಾಡ್ಯುಲಸ್ ನಾನು ರಿಮೂವ್ ಮಾಡಿದರೆ ದಿಸ್ ವಿಲ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಮಾಡ್ ಎಕ್ಸ್ ಎನ್ ಮೈನಸ್ ಎಲ್ ಪ್ಲಸ್ ಮಾಡ್ ವೈ ಎನ್ ಮೈನಸ್ ಎಮ್. ಸೊ ಮಾಡ್ಯುಲಸ್ನ ಪ್ರಾಪರ್ಟಿ ಯಾವ ಪ್ರಾಪರ್ಟಿ ಅಂತಂದರೆ ಇದು, ಮಾಡ್ ಎ ಪ್ಲಸ್ ಬಿ ವಿಲ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಮಾಡ್ ಎ ಪ್ಲಸ್ ಮಾಡ್ ಬಿ. ಸೊ ಈ ಪ್ರಾಪರ್ಟಿನ ನಾನು ಇಲ್ಲಿ ಬಳಸಿದ್ದೀನಿ. But xn minus L is less than epsilon by 2. Again, yn minus m is also less than epsilon by 2. Therefore, this will be less than epsilon by 2 plus epsilon by 2. This epsilon by 2 is for xn minus L. This epsilon by 2 is for yn minus m. ಈ ರೀತಿ ನಾವು ಬರಿಬಹುದು ಅಂತ ಆಲ್ರೆಡಿ ಮತ್ತೊಂದು ಸಾರಿ ಪ್ರೂವ್ ಮಾಡಿದ್ದೀನಿ ನಿಮಗೆ. ಸೊ ಅದನ್ನು ಒಂದು ಸಾರಿ ನೀವು ನೋಡ್ಬೋದು. ಯಾವಾಗ ಎಪ್ಸಿಲಾನ್ ಬೈ 2 ಬರುತ್ತಲ್ಲ, ಸೊ ಯಾವಾಗ ಅಂತ ಕೂಡ ನಾವು ಮೆನ್ಷನ್ ಮಾಡಬೇಕಾಗ್ತದೆ. ಫಾರ್ ಆಲ್ ಎನ್ ಗ್ರೇಟರ್ ದ್ಯಾನ್ ದಿಸ್ ಎಮ್. ಬಟ್ ದ ವ್ಯಾಲ್ಯೂ ಆಫ್ ಎಪ್ಸಿಲಾನ್ ಬೈ 2 ಆ್ಯಂಡ್ ಎಪ್ಸಿಲಾನ್ ಬೈ 2 ಈಸ್ ಈಕ್ವಲ್ ಟು ಎಪ್ಸಿಲಾನ್. ಸೊ ನಾನು ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಮಾಡೋದಾದರೆ ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಪ್ಲಸ್ ವೈ ಎನ್ ಮೈನಸ್ ಎಲ್ ಪ್ಲಸ್ ಎಮ್ ಈಸ್ ಲೆಸ್ ದ್ಯಾನ್, ನೋಡಿ ಈಕ್ವಲ್ ಅಂತ ಬರಿಬಾರ್ದು, ಇಲ್ಲಿವರೆಗೆ ಮಾತ್ರ. ಈ ಎಪ್ಸಿಲಾನು ಬರೀ ಎಪ್ಸಿಲಾನ್ ಬೈ 2 ವ್ಯಾಲ್ಯೂ ಅಷ್ಟೇ ಅದು. ಸೊ ಈಸ್ ಲೆಸ್ ದ್ಯಾನ್ ಎಪ್ಸಿಲಾನ್ ಫಾರ್ ಆಲ್ ಎನ್ ಗ್ರೇಟರ್ ದ್ಯಾನ್ ಎಮ್. ಸೊ ಇದರ ಅರ್ಥ ಏನು ಅಂತಂದರೆ ಎಕ್ಸ್ ಎನ್ ಪ್ಲಸ್ ವೈ ಎನ್ ಅನ್ನೋ ಒಂದು ಸೀಕ್ವೆನ್ಸು ಎಲ್ ಪ್ಲಸ್ ಎಮ್ ಅನ್ನೋ ಒಂದು ವ್ಯಾಲ್ಯೂಗೆ ಕನ್ವರ್ಜ್ ಆಗ್ತದೆ ಅನ್ನೋದು ಇದರ ಅರ್ಥ. ದೇರ್ ಫೋರ್ ನಾನೆಂತ ಬರಿಬೋದು, ದಿಸ್ ಇಂಪ್ಲೈಸ್ ಲಿಮಿಟ್ ಎಕ್ಸ್ ಎನ್ ಪ್ಲಸ್ ವೈ ಎನ್ as n tends to infinity will be equal to L plus M. So this is the first result, proof for the first result. So subtraction ಕೂಡ ಸಿಮಿಲರ್ ಆಗಿ ಪ್ರೂವ್ ಮಾಡಬಹುದು. ಸೊ ಅದನ್ನು ನೀವು ಟ್ರೈ ಮಾಡಿ. ಇನ್ನು ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತೀನಿ. ಥ್ಯಾಂಕ್ ಯು.